ಕಾಂಗ್ರೆಸ್ನಲ್ಲಿ ಪೊಲಿಟಿಕಲ್ ಗ್ಯಾಂಗ್ ವಾರ್ ಯಾವ ರೀತಿ ಶುರುವಾಗ್ತಾ ಇದೆ ಹಾಗೂ ಮುಂದುವರೆದಿದೆ, ತೀಕ್ಷ್ಣವಾಗ್ತಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಹೆಡ್ ಕೌಂಟ್ ಹೇಳಿಕೆ, ಪವರ್ ಪ್ಲೇ ಅಖಾಡಕ್ಕೆ ಡಿಕೆ ಶಿವಕುಮಾರ್ ಟೀಮ್ ಎಂಟ್ರಿ. ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿ, ತನ್ವೀರ್ ಸೇಠ್ರಿಂದ ಸತೀಶ್ಗೆ ಟಕ್ಕರ್ ಕೊಡೋ ಪ್ರಯತ್ನಗಳಾಗಿದೆಯಾ? ಸತೀಶ್ ವಿರುದ್ಧ ನಿನ್ನೆ ಮೈಸೂರಿನಲ್ಲಿ ತನ್ವೀರ್ ಸೇಠ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ಮಂಜುನಾಥ್ ಭಂಡಾರಿ ಮೂಲಕ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಿದ್ದರಾಮಯ್ಯ ಟೀಮ್ಗೆ ಈ ಮೂಲಕ ಎಚ್ಚರಿಕೆ ಕೊಡೋ ಪ್ರಯತ್ನಗಳು ಆಗ್ತಾ ಇದೆಯಾ? ಇದಕ್ಕೆ ಮಣಿತಾರ ಸಾಧ್ಯತೆ ಎಷ್ಟು ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ರವೀಶ್. ಒಂದ್ ಕಡೆಗೆ ಈ ನೋಟಿಸ್ಗಳಂತೂ ಹಲ್ಲು ಕಿತ್ತ ಹಾವಿನಂತೆ ಕಾಣಿಸ್ತಾ ಇತ್ತು. ಈಗ ಈ ಚಾರ್ಜ್ ಶೀಟ್ ಪ್ರಕ್ರಿಯೆ ಇರ್ಬೋದು ಅಥವಾ ಹೈಕಮಾಂಡ್ ಗಮನಕ್ಕೆ ಪದೇ ಪದೇ ಎಲ್ಲಾ ವಿಚಾರಗಳನ್ನು ತರುವಂತಹ ಪ್ರಕ್ರಿಯೆ ಇರ್ಬೋದು, ಡಿ ಕೆ ಶಿವಕುಮಾರ್ ಟೀಮ್ಗೆ ಎಷ್ಟರ ಮಟ್ಟಿಗೆ ಅದು ಸಂಜೀವಿನಿ ಆಗುವಂತಹ ಸಾಧ್ಯತೆ ಇದೆ? ಏನೇನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಈ ವಾರ್ ಇನ್ನಷ್ಟು ತೀಕ್ಷ್ಣ ಆಗತ್ತಾ ಅಥವಾ ಸ್ಪೀಡ್ ಬ್ರೇಕರ್ ಬೀಳುತ್ತಾ? ಮಮತಾ, ಖಂಡಿತವಾಗಿ ಕೂಡ ಈ ಒಂದು ಪೊಲಿಟಿಕಲ್ ಗ್ಯಾಂಗ್ ವಾರ್ ಅಂತಲೇ ಹೇಳ್ಬೋದಾಗಿದೆ. ಕಾಂಗ್ರೆಸ್ನ ಒಳಗಡೆ ಪ್ರಮುಖವಾಗಿ ಬಹು ದೊಡ್ಡ ಸಚಿವರಾಗಿರ್ತಕ್ಕಂಥವರೇ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಜೊತೆಗೆ KPCC ಅಧ್ಯಕ್ಷ ಸ್ಥಾನದ ಪಟ್ಟದ ಬಗ್ಗೆ ಒಂದು ರೀತಿಯಲ್ಲಿ ವ್ಯತಿರಿಕ್ತವಾದ ಹೇಳಿಕೆಗಳು ಕೂಡ ಹೊರಗಡೆ ಬರ್ತಾ ಇರತಕ್ಕಂಥದ್ದು. ಯಾಕೆಂದರೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಖಡಕ್ಕಾಗಿ ಸಂದೇಶವನ್ನು ಮಾಧ್ಯಮಗಳ ಮುಂದೆ ಮತ್ತು ಇಂಟರ್ನಲ್ ಸಭೆಗಳಲ್ಲೂ ಕೂಡ ರವಾನೆ ಮಾಡಿದ ಬಳಿಕವೂ ಕೂಡ ಎಲ್ಲೋ ಒಂದು ಕಡೆ ಅದು ನಿಲ್ಲೋ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ನಿನ್ನೆ ಬೆಳಿಗ್ಗೆ ಈ ಒಂದು ಶಾಸಕರ ಅಭಿಪ್ರಾಯವನ್ನು ಕೂಡ KPCC ಅಧ್ಯಕ್ಷರ ನೇಮಕಕ್ಕೆ ಪಡಿಬೇಕು ಅಂತ ಏನು ಹೇಳಿದ್ರು, ಸಂಜೆ ಆಗ್ತಾ ಇದ್ದಂತೆ ಅದು ಬದಲಾವಣೆ ಆಯಿತು. ಅಂದರೆ ತಡರಾತ್ರಿ ಅವರು ಬೇರೆ ರೀತಿಯ ಸ್ಟೇಟ್ಮೆಂಟನ್ನು ಮಾಡಿ, ಇಲ್ಲ ನಾನು ಆ ರೀತಿಯ ಒಂದು ಇದರಲ್ಲಿ ಹೇಳಿಲ್ಲ ನಾನು ಅನ್ನೋ ಮಾತುಗಳನ್ನು ಕೂಡ ಬದಲಾಯಿಸಿದರು. ಅಂದರೆ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನ ಒಂದು ರೀತಿಯಲ್ಲಿ ಸುಮ್ಮನಿದ್ರು, ಎಷ್ಟು ದಿನ ನಾನು ತಾಳ್ಮೆಯಿಂದ ಇರಬೇಕು ಅನ್ನೋ ಪ್ರಶ್ನೆಯನ್ನು ಹೈಕಮಾಂಡ್ ಮುಂದೆ ಮಾಡಿದ್ದಾರೆ. ಯಾಕೆಂದರೆ ಪದೇ ಪದೇ ಒಂದು KPCC ಅಧ್ಯಕ್ಷ ಸ್ಥಾನ ವಿಚಾರವಾಗಿ ಹೈಕಮಾಂಡ್ಗೆ ಒಂದು ಕ್ಲಾರಿಟಿ ಇದೆ. ಹಾಗಾಗಿ ಹೈಕಮಾಂಡ್ನ ಒಂದು ನಿರ್ಧಾರದಂತೆ ನಾನು ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಬದ್ಧರಾಗಿದ್ದೇವೆ, ಇಬ್ಬರು ಕೂಡ ಸುಮ್ಮನಿದ್ದೇವೆ. ಆದರೆ ನಾವು ಸುಮ್ಮನಿದ್ರು ಕೂಡ ಕೆಲ ಸಚಿವರು ಈಗ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಸುರ್ಜೇವಾಲಾ ಅವರು ತಡರಾತ್ರಿ ಸತೀಶ್ ಜಾರಕಿಹೊಳಿಗೆ ಕರೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಪಕ್ಷ ಒಂದು ಲೈನ್ ಹಾಕಿದ್ರು ಕೂಡ ಅದನ್ನು ದಾಟಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಹಾಗಾಗಿ ಕ್ರಮದ ಬಗ್ಗೆ ನಾವು ಒಂದು ರೀತಿಯಲ್ಲಿ ಮುಂದಾಗಬೇಕಾಗತ್ತೆ, ನೀವು ಈ ರೀತಿ ಹೇಳಿಕೆಯನ್ನು ಕೊಡಬಾರ್ದು ಅಂತ. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ತಮ್ಮ ಹೇಳಿಕೆಯನ್ನು ಆ ಒಂದು ಇದರಲ್ಲಿ ನಾನು ಕೊಡಲಿಲ್ಲ, ನನ್ನ ಅಭಿಪ್ರಾಯ ಏನಿತ್ತು ಅದನ್ನು ನಾನು ಸೂಕ್ಷ್ಮವಾಗಿ ಹೇಳಿದ್ದೇನೆ, ಅದನ್ನು ಬೇರೆ ರೀತಿ ಅರ್ಥೈಸಲಾಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ಡಿ ಕೆ ಶಿವಕುಮಾರ್ ಬಣದಿಂದಲೂ ಕೂಡ ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಮಂಜುನಾಥ್ ಭಂಡಾರಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಜೊತೆಗೆ ತನ್ವೀರ್ ಸೇಠ್ ಅವರು ನೆನೆ ಒಂದು ಮಾತನ್ನು ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿಯವ್ರನ್ನ KPCC ಕಾರ್ಯಾಧ್ಯಕ್ಷರನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಹೆಡ್ ಕೌಂಟ್ ಆಗಿತ್ತಾ, ಅಂದರೆ ಶಾಸಕರ ಅಭಿಪ್ರಾಯವನ್ನು ಕೇಳಿದ್ರ ಅಂತ. ಅಂದರೆ ಪಕ್ಷ ಮತ್ತು ಸರ್ಕಾರ ಬೇರೆ ಬೇರೆ ಆಗಿರುತ್ತೆ, ಪಕ್ಷ ತಾಯಿ ಇದ್ದಂತೆ ಸರ್ಕಾರ ಮಗು ಇದ್ದಂತೆ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಹಾಗಾಗಿ ಪಕ್ಷವ ತೀರ್ಮಾನ ಮಾಡಬೇಕಾದ್ರೆ, ಪಕ್ಷದ ಅಧ್ಯಕ್ಷರನ್ನು ಮಾಡಬೇಕಾದ್ರೆ ಎಲ್ಲರನ್ನೂ ಕೂಡ ಒಳಗೊಂಡಂತೆ, ಕಾರ್ಯಕರ್ತರನ್ನು ಕೂಡ ಒಳಗೊಂಡಂತೆ ಅವರ ಅಭಿಪ್ರಾಯಗಳನ್ನ ಮೇರೆಗೆ ನಾವು ಅಧ್ಯಕ್ಷರನ್ನಾಗಿ ಮಾಡ್ತೇವೆ ಅಂತ ಹೈಕಮಾಂಡ್ನ ಒಂದು ಇರಾದೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಪೊಲಿಟಿಕಲ್ ಫೈಟ್ ಏನಿದೆ ಇದು ಇನ್ನಷ್ಟು ಜಾಸ್ತಿ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಹೈಕಮಾಂಡ್ ಇದಕ್ಕೆ ಯಾವ ರೀತಿ ಬ್ರೇಕ್ ಆಗುತ್ತೆ ಕಾದು ನೋಡಬೇಕು. ಮಮತಾ, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.